ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಆ ಒಂದು ಚರ್ಚೆಯಲ್ಲಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಹೋರಾಟ ಸಮಿತಿಯ ವತಿಯಿಂದ ಬೀದರ್ ನಗರದಲ್ಲಿ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ನಮಗೆ ಅನ್ಯಾಯ ಮಾಡಿದ್ದಾರೆ, ಸಮೀಕ್ಷೆಯಲ್ಲಿ ನಮಗೆ ಬಹಳಷ್ಟು ರೀತಿಯಿಂದ ಹಿಂದೆ ಹಾಕಿದ್ದಾರೆ, ಹೀಗಾಗಿ ಇದು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಿಲ್ಲ, ಅದಕ್ಕೆ ಒಂದು ಉಪಸಮಿತಿ ರಚನೆ ಮಾಡಿ ಅದರ ಜೊತೆಯಲ್ಲಿ ಇನ್ನೊಂದು ಸಾರಿ ಸಮೀಕ್ಷೆ ಮಾಡಬೇಕು ಎಂದು ಆಗ್ರಹಿಸಿ ಬಲಗೈ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ಕರೆದು ಮಾಹಿತಿಯನ್ನು ನೀಡಿದ್ದಾರೆ. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡುತ್ತಾ ಮುಖಂಡರು ಬಾಬು ಪಾಸ್ವಾನ್, ಮಾರುತಿ ಬೌದ್ಧೆ, ವಿನೋದ್ ಅಪ್ಪೆ, ವಿನೋದ್ ಬದ್ಗೆ, ವಿನಯ್ ಮಾಳ್ಗೆ, ಮಹೇಶ್ ಗೋರ್ನಾಳ್ಕರ್, ಬಕ್ಕಪ್ಪ ಕೋಟೆ, ಶಂಭುಲಿಂಗ್ ಕುದುರೆ ಮತ್ತು ಅನೇಕ ಜನ ಮುಖಂಡರು ಸೇರಿಕೊಂಡು ಈ ಒಂದು ವಿಚಾರದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಇದೊಂದು ಅವೈಜ್ಞಾನಿಕವಾಗಿರುವಂತಹ ಸಮೀಕ್ಷೆ ಆಗಿದೆ, ಅದನ್ನ ಸಂಪೂರ್ಣವಾಗಿ ಮತ್ತೆ ಪುನಃ ಮಾಡಬೇಕೆಂದು ಆಗ್ರಹಿಸಿ ದಿನಾಂಕ 14/8/2025 ಬೀದರ್ ನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಟನೆಗೆ ಚಾಲನೆ ನೀಡಲಾಗ್ತಾ ಇದೆ. ಮತ್ತು ನಾಗಮೋಹನ್ ದಾಸ್ ವರದಿಯನ್ನ ಈಗಾಗಲೇ ಬೀದರ್ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಡೆದಿರುವಂತಹ ಈ ಪ್ರತಿಭಟನೆಗೆ ಒಂದಿಷ್ಟು ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ಈ ವಿಚಾರವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ. ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ಒಂದು ಈ ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದ್ದು ಸಚಿವ ಸಂಪುಟ ಉಪಸಮಿತಿ ರಚನೆಯಾಗುವ ಮೂಲಕ ಮರು ಅಧ್ಯಯನ ನಡೆಸಿ ಉಪಸಮಿತಿ ರಚಿಸಿ ಬೇಕು ಎಂದು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯ ಹೊಲೆಯ ಸಮುದಾಯ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಆಗ್ರಹಪಡಿಸಿದೆ. ಈ ಕುರಿತು ಭಾನುವಾರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾಗಿರುವಂತಹ ಮಾರುತಿ ಬೌದ್ಧೆ ಅವರು ಸಲ್ಲಿಸಲಾಗಿರುವಂತಹ ಅವೈಜ್ಞಾನಿಕವಾಗಿರುವಂತಹ ಈ ಒಂದು ವರದಿಯಾಗಿದೆ. ಜಾತಿ ಇಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ ಹಾಗೂ ಆದಿ ಆಂಧ್ರ ಸಮೂಹಕ್ಕೆ 1% ಮೀಸಲಾತಿಯನ್ನ ನೀಡಲಾಗಿದೆ, ಅದು ನಿಗದಿಪಡಿಸಲಾಗಿದೆ. ಬಲಗೈ ಹೊಲೆಯ ಸಮುದಾಯಕ್ಕೆ ದಲ್ಲಿರುವಂತಹ ಸಂಖ್ಯೆ ಕಡಿಮೆ ತೋರಿಸಿ ನಮಗೆ ವ್ಯವಸ್ಥಿತವಾಗಿ ತಮ್ಮದೇ ಆದ ರೀತಿಯಲ್ಲಿ ತುಳಿಯಲು ಹುನ್ನಾರ ಮಾಡುತ್ತಿದ್ದಾರೆ ಎಂದು ಆಗ್ರಹಪಡಿಸಿದ್ದಾರೆ. ಒಳ ಮೀಸಲಾತಿಯ ಜಾತಿಯ ಗಣತಿಯ ಕಾಲಂನಲ್ಲಿ ಸರಿಯಾಗಿ ಜಾತಿ ಕಾಲಂಗಳೇ ಇಲ್ಲ. ಸುಮಾರು 8 ಲಕ್ಷ ಜನ ಗಣತಿಯಿಂದ ಕೈ ಬಿಡಲಾಗಿದೆ. ಈ ಗಣತಿಯ ಸಂದರ್ಭದಲ್ಲಿ ಜಾತಿ ಕಾಲಂ ಜೊತೆಗೆ ಧರ್ಮದ ಕಾಲಮು ಇರಬೇಕಿತ್ತು, ಅದು ಕೂಡ ಅದರಲ್ಲಿ ಇರಲಿಲ್ಲ. ಈಗಲೇ ನಾವು ಮೊದಲೇ ಒಂದು ವಿಚಾರವನ್ನ ನಾಗಮೋಹನ್ ದಾಸ್ ಅವರಿಗೆ ಹೇಳಿದ್ದೇವೆ, ಆದ್ರೂ ಕೂಡ ಬೇಕಂತಲೇ ಇದನ್ನ ಮಾಡಿದ್ದಾರೆ ಎನ್ನುವಂತ ಮಾತು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಸಲ್ಲಿಸಲಿರುವ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಬಲಗೈ ಹೊಲೆಯ ಸಮುದಾಯದವರಿಗೆ ಅನ್ಯಾಯವಾಗಿದ್ದನ್ನ ಸರಿಪಡಿಸಬೇಕೆಂದು ಆಗ್ರಹಪಡಿಸಿದ್ದಾರೆ. ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ವಿಠಾಲಾಸ್ ಪ್ಯಾಗೆ ಅವರು ಮಾತನಾಡಿ ಅವರು 101 ಜಾತಿಗಳಲ್ಲಿ 49 ಜಾತಿಗಳು ಬಲಗೈ ಹೊಲೆಯ ಸಮುದಾಯಕ್ಕೆ ಸೇರಿವೆ. 2011ರ ಜನಗಣತಿಯಂತೆ ರಾಜ್ಯದಲ್ಲಿ 38 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಬಲಗೈ ಸಮುದಾಯದ ಜನಾಂಗದವರಿದ್ದಾರೆ. ಈ ಸಂಖ್ಯೆ ಆಧಾರದ ಮೇಲೆ 7% ಮೀಸಲಾತಿ ನೀಡಬೇಕು ನಮಗೆ. ಆದರೆ ಇಲ್ಲಿ ನಮಗೆ ಅನ್ಯಾಯವಾಗ್ತಾ ಇದೆ, ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಒಂದು ಕಡೆ ನಾಗಮೋಹನ್ ದಾಸ್ ಹೇಳ್ತಾ ಇದ್ದಾರೆ. ಆದರೆ 2011ರ ಜನಗಣತಿಯಲ್ಲಿ ನಮ್ಮ ಸಂಖ್ಯೆ ಬಲಗೈ ಸಮುದಾಯದ ಸಂಖ್ಯೆ ಎಷ್ಟಿತ್ತು ಅಂದ್ರೆ 38 ಲಕ್ಷ ಆಗಿತ್ತು, ಯಾಕೆ ಈಗ ಕಡಿಮೆ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಈ ವಿಚಾರವನ್ನ ಇಲ್ಲಿ ಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಅನ್ಯಾಯ ಸರಿಪಡಿಸಿ ನಾವು ಸುಮ್ಮನೆ ಇರುವುದಿಲ್ಲ ಅಂತಕ್ಕಂಥ ಮಾತು ಕೂಡ ಅವರು ಹೇಳಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಮೇಶ್ ಜಾಕುಳಿಗೆ ಅವರು ಮಾತನಾಡಿ ಇದಕ್ಕಿಂತ ಮೊದಲು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರಿಗೆ ಮನವಿ ಸಹ ಸಲ್ಲಿಸಲಾಗಿತ್ತು. ಅದಲ್ಲದೆ AG ಸದಾಶಿವ ಆಯೋಗದ
ವರದಿ ಏನಿದೆಯಲ್ಲ ಆ ಜಾರಿಗೊಳಿಸಬೇಕಿದ್ದು ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಕೂಡ ಸುಮಾರು 3 ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಜೆ.ಸಿ. ಮಧುಸ್ವಾಮಿ ಅವರು ತಮ್ಮ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ 5.5% ಮೀಸಲಾತಿ ನೀಡಿ ಎಂದು ಉಲ್ಲೇಖ ಮಾಡಿದ್ದು, ಅದೇ ರೀತಿಯಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 5% ತಂದು ನಿಲ್ಲಿಸಿದ್ದಾರೆ. ಇದು ನಮಗೆ ಅನ್ಯಾಯವಾಗಿದೆ. ಈ ರೀತಿಯಾಗಿ ನಮಗೆ ಮೋಸ ಮಾಡ್ತಾ ಇರೋದು ಈ ಒಬ್ಬ ಸಮಿತಿಯಲ್ಲಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು. ಅವರೇ ಈ ರೀತಿ ಮಾಡಿದ್ರೆ ನಾವು ಹೋಗಿ ಯಾರನ್ನು ಕೇಳಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಹಲವಾರು ಜನ ಮುಖಂಡರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತಾಡಿ, ಸರ್ಕಾರ ಈ ಕುರಿತಂತೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಮತ್ತು ಸರ್ಕಾರ ಈಗಾಗಲೇ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡುವ ಪ್ರಯತ್ನ ನಡೆಸಿದಿರಲಿ ಎಂಬುದು ಎಚ್ಚರಿಕೆ ಸಹ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇದೇ ಸಂದರ್ಭದಲ್ಲಿ ಪ್ರಮುಖರಾಗಿರ್ತಕ್ಕಂಥ ಶಿವರಾಜ್ ಕುದುರೆ, ದೇವೇಂದ್ರ ಸೋನಿ, ಉಮೇಶ್ ಸಾರೋಳಿಕರ್, ಅನೇಕ ಜನ ಮುಖಂಡರು ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾಗಿದ್ದ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಬಕ್ಕಪ್ಪ ಕೋಟೆ, ಬಾಬುರಾವ್ ಪಾಸ್ವಾನ್, ಕಾಶಿನಾಥ್ ರಾವ್ ಚಲ್ವಾ, ಮಹೇಶ್ ಗೊರ್ನಾಳ್ಕರ್, ಶಿವಕುಮಾರ್ ನೀಲಿಕಟ್ಟಿ, ರಾಜ್ಕುಮಾರ್ ಬನ್ನೆ, ಸುನೀಲ್ ಸಂಗಮ್, ಪ್ರಸನ್ನ ಡಾಂಗೆ, ರಮೇಶ್ ಮಂದನಹಳ್ಳಿ, ಶರಣು ಪೂಲೆ, ಶ್ರೀಪತ್ರಾವ್ ದೀನೆ ಸೇರಿದಂತೆ ಅನೇಕ ಜನ ಮುಖಂಡರು ಭಾಗವಹಿಸಿದರು. ಎಂದಿನಂತೆ ಈ ಒಂದು ವಿಚಾರದಲ್ಲಿ ಒಳ ಮೀಸಲಾತಿಯನ್ನ ಯಥಾಸ್ಥಿತಿಯಾಗಿ ಜಾರಿಗೆ ಮಾಡಿಕೊಡಬಾರದು, ಅದನ್ನ ತಡೆಗಟ್ಟಿಸಿ ಅದಕ್ಕೆ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಅದಾದ ನಂತರದಲ್ಲಿ ಒಂದಿಷ್ಟು ಏರುಪೇರುಗಳಾಗಿದ್ದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನೋದು ನಮ್ಮ ಒಂದು ಮನವಿಯಾಗಿದೆ. ಅದನ್ನ ಮನವಿಯನ್ನ ಸ್ವೀಕರಿಸಿ ನಮಗೆ ಬಲಗೈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬೀದರ್ ನಗರದಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಬಲಗೈ ಸಮುದಾಯಕ್ಕೆ ಸೇರುವಂತಹ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳು ಸುಮಾರು 500ಕ್ಕೂ ಹೆಚ್ಚು ಜನರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡುತ್ತೇವೆ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುತ್ತೇವೆ ಎನ್ನುವಂತ ಮಾತನ್ನ ಅಲ್ಲಿ ಹೇಳಿದರು. ಸುಮಾರು 500ಕ್ಕೂ ಹೆಚ್ಚು ಜನ ಈ ಒಂದು ತುರ್ತು ಸಭೆಯಲ್ಲಿ ಭಾಗವಹಿಸಿ ತನು ಮನ ಧನದ ಜೊತೆಗೆ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಡದಿ ಮಕ್ಕಳು ಎಲ್ಲರೂ ಸೇರಿಕೊಂಡು ರಸ್ತೆಗಿಳಿದು ಹೋರಾಟ ಮಾಡುತ್ತೇವೆ. ನಮಗೆ 2011ರ ಏನು ಜನಗಣತಿ ಸಮೀಕ್ಷೆ ಇತ್ತು, ಆ ಜನಗಣತಿ ಸಮೀಕ್ಷೆಯಲ್ಲಿ 38 ಲಕ್ಷ ತೋರಿದಂತವರು ಈಗ ಕೇವಲ 24 ತೋರಿಸಿ ನಮ್ಮನ್ನ ಕೆಳಗಿಳಿಸಿ ಅವಮಾನ ಮಾಡುವಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಎನ್ನುವಂತ ಮಾತು ಕೂಡ ಅಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಿನ್ನೆ ನಡೆದಿರತಕ್ಕಂಥ ಆ ಒಂದು ಸಭೆಯಲ್ಲಿ ಅಂದ್ರೆ ಅಂಬೇಡ್ಕರ್ ಭವನದಲ್ಲಿ ಸಭೆಯನ್ನ ಇಡೀ ದಿನ ಪೂರ್ತಿಯಾಗಿ ನಡೀತು. ಆ ಪೂರ್ತಿಯಾಗಿರ್ತಕ್ಕಂಥ ಸಭೆಯಲ್ಲಿ ಎಲ್ಲರೂ ಸಹ ಒಮ್ಮತದಿಂದ ಯಾರು ಕೂಡ ಎಲ್ಲ ಸಂಘಟನೆಗಳನ್ನ ಬೆರೆತು ಒಂದೇ ಸೂರಿನಡಿಯಲ್ಲಿ ಬಂದು ಇದು ಒಂದು ನಮ್ಮ ನೋವು, ಇದೊಂದು ನಮ್ಮ ತೊಂದರೆ, ಇದೊಂದು ನಮ್ಮ ತಾಪತ್ರೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕುತ್ತು ಬರುವಂತಹ ಕೆಲಸ ಈ ಒಂದು ಒಳ ಮೀಸಲಾತಿ ಆಗಿದೆ. ಹೀಗಾಗಿ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ, ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಾವೇ ಕೊಡ್ಲೇಟು ಹಾಕ್ತಾ ಇದ್ದೀವಿ, ಹಾಗಾದ್ರೆ ನಾವು ಅದನ್ನು ತಡೆಯಬೇಕು ಅನ್ನುವಂತ ನಿಟ್ಟಕ್ಕೆ ಬಂದು ಸುಮಾರು 500ಕ್ಕೂ ಹೆಚ್ಚು ಜನ ಏನು ಎಲ್ಲಾ ಸಂಘಟನೆ ಮತ್ತು ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಕೂಡ ಸೇರಿಕೊಂಡಿದ್ರು. ಆ ಸಭೆಯಲ್ಲಿ ಒಮ್ಮತದ ನಿರ್ಣಯಂತೆ ಎಲ್ಲರೂ ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಮನವಿ ಪತ್ರನ ಸಲ್ಲಿಸಬೇಕಾಗದು ಮತ್ತು ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಹ ನೀಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಲಿ ಅಥವಾ ಡಿ.ಕೆ. ಶಿವಕುಮಾರ್ ಆಗಿರಲಿ ಅಥವಾ ಮಹದೇವಪ್ಪನವರಾಗಿರ್ಲಿ ಅಥವಾ ಜಿ ಪರಮೇಶ್ವರ್ ಆಗಿರ್ಲಿ, ಪ್ರಿಯಾಂಕ್ ಖರ್ಗೆ ಅವರೇ ಆಗಿರ್ಲಿ, ಯಾವುದೇ ಕಾರಣಕ್ಕೂ ನೀವೆಲ್ಲ ಕರೆದಿರುವಂತಹ 16ನೇ ತಾರೀಕಿನ ಈ ಒಂದು ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಲಿಕ್ಕೆ ತಂದಾಗ ಈ ಎಡವಿದಂತಹ ನೋವುಗಳನ್ನ, ಎಡಗೈ ಮೇಲೆ ಆಗ್ತಕ್ಕಂಥ ನೋವುಗಳನ್ನ ಈಗಲೇ ನಾವು ನಿಮಗೆ ಕೊಡ್ತಾ ಇದ್ದೀರಂತ ಮಾಹಿತಿಯನ್ನ ತಲುಪಿಸಿ ಅದನ್ನ ನಿಲ್ಲಿಸಬೇಕು, ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ಮಂಡನೆ ಮಾಡಿಕೊಡಬಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ಎಲ್ಲರೂ ಒಮ್ಮತದಿಂದ ಹೇಳಿಕೆಯನ್ನ ಹೇಳಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಅದಕ್ಕೆಲ್ಲ ರೀತಿಗಳಿಂದ ಉತ್ತರ ಕೊಡ್ಲಿಕ್ಕೆ ನಾವು ಕೂಡ ಸಿದ್ಧರಾಗಿದ್ದೀವಿ, ನಾವು ಕೂಡ ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನುವಂತ ಮಾತನ್ನ ಸುಮಾರು 500ಕ್ಕೂ ಹೆಚ್ಚು ಜನ ದಲಿತ ಬಲಗೈ ಸಮುದಾಯಕ್ಕೆ ಸೇರುವಂತ ವಿವಿಧ ರಾಜಕೀಯ ಪಕ್ಷ ಮತ್ತು ವಿವಿಧ ಸಂಘಟನೆಗಳಿದ್ದಂತ ಎಲ್ಲ ಮುಖಂಡರು ಒಂದು ಕಡೆ ಸೇರಿಕೊಂಡು ನಿನ್ನೆ ಅಂಬೇಡ್ಕರ್ ಭವನದಲ್ಲಿ ನಡೆದಿರುವಂತಹ ಸುದೀರ್ಘವಾದ ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಂಡು ಇಲ್ಲಿ ಯಾರು ಮೇಲು ಯಾರು ಕೀಳು ಅಥವಾ ನಾನೇ ದೊಡ್ಡವನು ನಾನೇ ಬುದ್ಧಿವಂತ ಅನ್ನೋದು ಬೇಡ, ಎಲ್ಲರ ಒಟ್ಟಿಗೆ ಸೇರಿಕೊಂಡು ಹೋಗಿ ಈ ನಮ್ಮ
ಬಂದಿರುವಂತಹ ತೊಂದರೆ ತಾಪತ್ರಗಳನ್ನ ಸರಿಪಡಿಸಿಕೊಳ್ಳೋಣ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉಜ್ವಲವಾಗಲಿ ಎಂಬ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಸ್ಥಾನಮಾನ ತ್ಯಾಗ ಮಾಡಿ ನಿಮ್ಮ ಸೂರ್ಯನಡಿಯಲ್ಲಿ ಬಂದು ನಾವು ಕೆಲಸ ಮಾಡುತ್ತೇವೆ. ಇದಕ್ಕೆ ಯಾವುದೇ ಆತಂಕ ಬೇಡ, ಭಯವೂ ಬೇಡ, ನಾವು ಒಡೆದಾಡುವಂತ ನೀತಿ ಮಾಡೋದೇ ಬೇಡ ಎನ್ನುವಂತ ಮಾತನ್ನ ಎಲ್ಲ ಮುಖಂಡರು, ದಲಿತ ಸಂಘರ್ಷ ಸಮಿತಿಯಲ್ಲಿ ಇರ್ತಕ್ಕಂಥ ನೂರಾರು ಮುಖಂಡರು ಕೂಡ ಒಂದ್ ಕಡೆ ಬಂದಿದ್ದಾರೆ. ಕನ್ನಡ ಪರ ಸಂಘಟನೆಯಲ್ಲಿ ಇರ್ತಕ್ಕಂಥ ನೂರಾರು ಜನ ಮುಖಂಡರು ಕೂಡ ಬಂದಿದ್ದಾರೆ. ಅಹಿಂದ ಮುಖಂಡರಲ್ಲಿ ಇರ್ತಕ್ಕಂಥ ಅಲ್ಲಿ ಪೀವರ್ ಅಂದರೆ SC ಸಮುದಾಯಕ್ಕೆ ಸೇರುವಂತಹ ನಾಯಕರು ಕೂಡ ಬಂದಿದ್ದಾರೆ. ರಾಜಕೀಯ ಪಕ್ಷ ಅಂದರೆ ಬಿಜೆಪಿ, ಕಾಂಗ್ರೆಸ್, JDS, MII ಹಾಗೂ ಇನ್ನಿತರ ಎಲ್ಲ ಪಕ್ಷದ ಮುಖಂಡರು ಕೂಡ ಅಲ್ಲಿ ಬಂದಿದ್ದಾರೆ. ಬಂದು ತಮ್ಮದೇ ಅಂತ ಒಂದಿಷ್ಟು ಬೆಂಬಲವನ್ನು ಸೂಚಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇದನ್ನ ನಾವು ಕೈ ಬಿಟ್ರೆ ನಮ್ಮ ಮಕ್ಕಳ ಮೇಲೆ, ಭವಿಷ್ಯದ ಮೇಲೆ ಕುತ್ತು ಬರೋದು ಗ್ಯಾರಂಟಿ ಆಗಿದೆ. ಹೀಗಾಗಿ ಈ ಒಳ ಮೀಸಲಾತಿಯಲ್ಲಿ ಆಗಿರುವಂತಹ ಎಡವಟ್ಟುಗಳನ್ನ ಸರಿಪಡಿಸಬೇಕು. ಅದಕ್ಕೆ ಒಂದು ಉಪ ಸಮಿತಿಯನ್ನು ರಚನೆ ಮಾಡಬೇಕು. ಮತ್ತೊಂದು ಬಾರಿ ಅವರನ್ನ ಈ ರೀತಿಯಾಗಿ ಆಲೋಚನೆ ಮಾಡಲಾಗೆ ಸದಾಶಿವ ಆಯೋಗ ಆಗಿರ್ಬೋದು ಅಥವಾ ಈ ನಮ್ಮ ಒಳ ಮೀಸಲಾತಿ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದು ಅನೇಕ ಜನರ ಒಂದು ವಾದವಾಗಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ 12ರ ಬದಲಾಗಿ 14/8/2025 ಹಮ್ಮಿಕೊಳ್ಳಲಾಗಿದೆ. ಅದು ಅಂಬೇಡ್ಕರ್ ಭವನದಿಂದ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ಎಲ್ಲ ದಲಿತ ಪರ ಮತ್ತು ಕನ್ನಡ ಪರ ಹಾಗೂ ಅಹಿಂದ ಪರದಲ್ಲಿ ಮತ್ತು ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಸೇರುವಂತ ಬಲಗೈ ಸಮುದಾಯದ ಮುಖಂಡರು ಸಭೆ ಸೇರಿ ಮಹತ್ವದಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಮತ್ತು ಯಾರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತಹ ಒಂದು ಹಾದಿಯಲ್ಲಿ ನಮ್ಮ ನೋವುಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ಈ ವಿಷಯಗಳನ್ನ ಇನ್ನೊಬ್ಬರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೇ ವಿನಃ ಅಲ್ಲೊಂದು ಇಲ್ಲೊಂದು ಗಲಭೆ ಮಾಡಿಕೊಂಡು ಮತ್ತೊಂದು ಮಗದೊಂದು ಮಾಡಿಕೊಳ್ಳೋದು ಯಾವುದೇ ಕಾರಣಕ್ಕೂ ಬೇಡ. ಶಿಸ್ತಿನ ಸಿಪಾಯಿಗಳಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳಂತೆ ನಾವು ಹೋಗಬೇಕಾಗಿದೆ. ಹೀಗಾಗಿ ಎಲ್ಲರೂ ತನು ಮನ ಧನ ಅಲ್ಲದೆ ಇಡೀ ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಬಂದು ನಾವು ಪ್ರತಿಭಟನೆಗೆ ನಿಲ್ಲುತ್ತೀವಿ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ಈ ಸಭೆಯಲ್ಲಿ ಬಹಳಷ್ಟು ಜನರಿಂದ ಸೇರುವಂತಹ ಸಭೆಯಲ್ಲಿ ಯಾವುದೇ ಸಭೆ ಸೇರಿದ್ರು ಕೂಡ ಅಲ್ಲಿ 2 ವಿಭಾಗಗಳಾಗಿ ಅಥವಾ 3 ವಿಭಾಗಗಳಾಗಿ ನಡೀತಾ ಇತ್ತು. ಅದನ್ನೆಲ್ಲ ಮರೆತು ಇವತ್ತು ಎಲ್ಲರೂ ಒಂದೇ ಸೂರ್ಯನಡಿಯಲ್ಲಿ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಇದು ನಮಗೆ ತೊಂದರೆ ಆಗಿದೆ, ನಮ್ಮ ಜೀವಕ್ಕೆ ಅಪಾಯವಿದೆ, ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಕುತ್ತು ಬರ್ತಾ ಇದೆ, ಮೆಡಿಕಲ್, ಇಂಜಿನಿಯರು ಅಥವಾ ಇನ್ಯಾವುದೋ ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಮ್ಮ ಮಕ್ಕಳೊಂದಿಗೆ ಅರ್ಹರಾಗೋದಿಲ್ಲ. ಹೀಗಾಗಿ ನಾವು ಬಲಗೈ ಸಮುದಾಯದ ಮುಖಂಡರು, ಬಲಗೈ ಸಮಾಜ ಜಾತಿ ಬಹಳಷ್ಟು ರೀತಿಗಳಿಂದ ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೂ ಕೂಡ ಬೇಕಂತೆ ನಾಗಮೋಹನ್ ದಾಸ್ ಅವರ ವರದಿಯನ್ನ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ಅನೇಕ ಜನರುಗಳಿಗೆ ಮನೆಗಳಿಗೆ ಬಂದು ಭೇಟಿ ಕೊಟ್ಟಿಲ್ಲ. ಅವರು ಸರ್ವೆ ಮಾಡುವಾಗ ಸಮಯಕ್ಕೆ ಸರಿಯಾಗಿ ಶಿಕ್ಷಕರ ನೇಮಕ ಮಾಡಿಲ್ಲ. 3 ದಿನಗಳಲ್ಲಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥ ಮಾತು ಅಲ್ಲಿ ಕೇಳಿ ಬಂದಿತ್ತು. ಒಟ್ಟಾರೆಯಾಗಿ 14ನೇ ತಾರೀಕು 10,000ಕ್ಕೂ ಹೆಚ್ಚು ಜನ ಸೇರುವ ಮೂಲಕ ಇದೊಂದು ಐತಿಹಾಸಿಕ ಪ್ರತಿಭಟನೆ ಆದರೂ ಆಗಬಹುದು ಎನ್ನುವಂತ ಮಟ್ಟಕ್ಕೆ ನಿನ್ನಿನ ಚರ್ಚೆಯಲ್ಲಿ ವಿಚಾರ ಮಾಡಲಾಗಿತ್ತು. ಈ ವಿಚಾರವನ್ನ ತಮ್ಮ ಅಕ್ಕಪಕ್ಕದ ಮಕ್ಕಳಿಗೆ, ಅಕ್ಕಪಕ್ಕದ ಜನರಿಗೆ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆದುಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಸಮಿತಿ ಎಲ್ಲ ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ಇಲ್ಲಿಗೆ ತಿಳಿಸುತ್ತಾ ಈ ನನ್ನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಈ ನಮ್ಮ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅನ್ನೋದೇ ನಮ್ಮ ಏಕೈಕ ಒಂದು ಉದ್ದೇಶವಾಗಿರುತ್ತದೆ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳಿ.